ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಮೊದಲನೇ ಸ್ಕಂದದ 17ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇವತ್ತಿನ ಈ ಭಾಗವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶುಕಮುನಿಗಳು ದ್ವಾರಪಾಲಕನಿಗೆ ಆತನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಿಂದಿನ ಭಾಗದಲ್ಲಿ ನಾವು ರಾಗಿ ವಿರಾಗಿ ಇವುಗಳ ವಿಷಯಗಳ ಬಗ್ಗೆ ತಿಳಿದಿದ್ದೇವೆ. ಇವತ್ತಿನ ಭಾಗದಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಶಾಸ್ತ್ರಜ್ಞಾನ ಮತ್ತು ಸ್ವಬುದ್ಧಿ ಇವುಗಳುಳ್ಳವನು ಈ ವಿಷಯದಲ್ಲಿ ತಪ್ಪು ತಿಳುವಳಿಕೆಯಿಂದ ತೊಂದರೆಗಳಿಗೆ ಗುರಿಯಾಗುವುದಿಲ್ಲ. ಮೂರ್ಖನಾದರೋ ಸಮಸ್ತ ವಿಷಯದಲ್ಲಿಯೂ ಭ್ರಮೆಯಿಂದ ಕೂಡಿ ದುಃಖ ಪಡುತ್ತಿರುವನು. ರಾಗಿಯು ಅನುಭವಿಸುವ ಸುಖ ದುಃಖ ವಿಚಾರವನ್ನು ಹೇಳಿದುದಾಯಿತು. ಇನ್ನು ಹೊರಗಿನ ವಿಷಯಗಳಿಂದ ಉಂಟಾಗುವ ಸುಖವು ಅನಿತ್ಯವೂ ಸಾತಿಶಯವೂ ಆಗಿರುವುದರಿಂದ ದುಃಖದಿಂದ ಕೂಡಿ ಸುಖಾಭಾಸ ಮಾತ್ರವಾಗಿದೆಯೇ ಹೊರತು ನಿಜವಾದ ಸುಖವಲ್ಲವೆಂದು ಮನಗಂಡಿರುವ ವಿರಾಗಿಯ ವಿಚಾರವನ್ನು ಹೇಳುತ್ತಾನೆ. ವಿರಕ್ತನಾದವನಿಗೆ ಎಂದರೆ ವಿಷಯಾಭಿಲಾಷೆ ಇಲ್ಲದವನಿಗೆ, ವೈರಾಗ್ಯವುಳ್ಳವನಿಗೆ ತನ್ನ ಆತ್ಮನೇ ಸಚ್ಚಿದಾನಂದ ರೂಪನೆಂದು ಶಾಸ್ತ್ರ, ಗುರುಪದೇಶ, ಯುಕ್ತಿ, ವಿಮರ್ಶೆ ಇವುಗಳಿಂದ ತಿಳಿದು ಆತ್ಮನಲ್ಲಿ ಅನುರಾಗವುಳ್ಳವನಾಗಿರುವವನಿಗೆ ವಿಷಯಗಳನ್ನು ಸಂಪಾದಿಸುವುದರಲ್ಲಿ ಅನಿವಾರ್ಯವಾಗಿರುವ ಹೋರಾಟ ಗೊಂದಲಗಳನ್ನು ಬಿಟ್ಟು ಏಕಾಂತದಲ್ಲಿರುತ್ತಾ ಚಿತ್ತ ವಿಕ್ಷೇಪಗಳಿಲ್ಲದೆ ಇರುವಿಕೆಯು ಆತ್ಮಸ್ವರೂಪವನ್ನು ಕುರಿತು ಆಲೋಚಿಸುತ್ತಿರುವುದು, ಆತ್ಮಸ್ವರೂಪವನ್ನು ತಿಳಿಸುವ ಉಪನಿಷತ್ತುಗಳು ಮುಂತಾದ ವೇದಾಂತ ಶಾಸ್ತ್ರದ ವಾಕ್ಯಗಳ ಅರ್ಥದ ಮನನವು ಸುಖಪ್ರದವಾಗಿರುತ್ತದೆ. ವೈರಾಗ್ಯಶಾಲಿಯಾದವನಿಗೆ ಸಂಸಾರ ಸಂಬಂಧವಾದ ಪ್ರಸ್ತಾಪವೇ ಮುಂತಾದವುಗಳನ್ನು ಕೇಳುವುದು ಎಂದರೆ ಲೋಕ ವ್ಯವಹಾರದಲ್ಲಿ ನಡೆಯುವ ವಿದ್ಯಮಾನವನ್ನು ಶ್ರವಣ ಮಾಡುವುದು ಮುಂತಾದ್ದು ಸಹ ಬಹು ದುಃಖಕರವಾದದ್ದು. ಶ್ರೇಯಸ್ಸನ್ನು ಪಡೆಯಲು ಬಯಸುವ ಈ ವಿಜ್ಞಾನಿಗೆ ಅನೇಕ ಶತ್ರುಗಳುಂಟು. ಕಾಮವು ಎಂದರೆ ವಿಷಯಗಳನ್ನು ಪಡೆಯಲು ಬಯಸುವುದು, ಅದಕ್ಕೆ ಅಡ್ಡಿ ಮಾಡುವವರಲ್ಲಿ ಕೋಪವು. ವಿಸ್ಮೃತಿಯು ಎಂದರೆ ಈ ರಾಗದ್ವೇಷಗಳಿಂದ ಸರಿಯಾದ ಧರ್ಮದ ತಿಳುವಳಿಕೆಯು ತಪ್ಪುವುದು. ಇವೇ ಮೊದಲಾದ ಅನೇಕ ಶತ್ರುಗಳು ವಿರಾಗಿಗೆ ಇರುತ್ತವೆ. ಇವನಿಗೆ ಸರ್ವ ಸಮಭಾವದಿಂದ ಲಭಿಸುವ ಸಂತೋಷವೇ ಬಂಧುವು ಎಂದರೆ ಹಿತಚಿಂತಕನಾದ ನಂಟನು. ಇದಕ್ಕೆ ಸಮನಾದ ಮತ್ತೊಂದು ವಸ್ತುವು ಈ ಮೂರು ಲೋಕದಲ್ಲಿ ಎಲ್ಲಿಯೂ ಇರುವುದಿಲ್ಲವು. ಸೂತನು ಮುಂದುವರಿಸ್ತಾ ಹೇಳುತ್ತಾನೆ, ಈ ರೀತಿ ಹೇಳಿದ ಶುಕಮುನಿಯ ವಾಕ್ಯವನ್ನು ಕೇಳಿ ಈ ಬ್ರಾಹ್ಮಣನು ಜ್ಞಾನಿಯೆಂದು ತಿಳಿದು ಆ ದ್ವಾರಪಾಲಕನು ಆ ನಗರದ್ವಾರದ ಮೂಲಕ ಅವನನ್ನು ಮನೋಹರವಾದ ಒಳಗಿನ ವಿಭಾಗಗಳಿಗೆ ಪ್ರವೇಶ ಮಾಡಲು ಅನುಮತಿ ಇತ್ತನು. ಈ ರೀತಿ ಶುಕಮುನಿಯು ನಗರವನ್ನು ಪ್ರವೇಶಿಸಿ ಒಳಗಿನ ಭಾಗಗಳನ್ನು ನೋಡುತ್ತಾ ಅಲ್ಲಿರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರೆಂಬ ಮೂರು ಪಂಗಡಗಳ ಜನರಿಂದ ನಿಬಿಡವಾಗಿರುವ ಕ್ರಯ ವಿಕ್ರಯಾದಿಗಳಲ್ಲಿ ತೊಡಗಿರುವ ಐಶ್ವರ್ಯವಂತರಾದ ವೈಶ್ಯ ಜನರಿಂದ ಕೂಡಿರುವಂತಹ ನಾನಾ ದ್ರವ್ಯ ಸಮೃದ್ಧವಾದ ಅಂಗಡಿ ಬೀದಿಗಳಿಂದ ಶೋಭಿಸುತ್ತಿರುವ ನಗರವನ್ನು ವೀಕ್ಷಿಸುತ್ತಾ ರಾಗದ್ವೇಷಾದಿಗಳಿಂದ ಕೂಡಿರುವ ಕಾಮಲೋಭ ಮೋಹಾದಿಗಳಿಂದಲೂ ವರ್ತಿಸುತ್ತಿರುವಂತಹ ಸಾಮಾನ್ಯ ಜನಸಮೂಹವನ್ನು, ಹಾಗೆಯೇ ವಾದ ವಿವಾದಗಳಲ್ಲಿ ನಿರತರಾದ ಜನರ ಗುಂಪನ್ನೂ ಒಳಗೊಂಡಿರುವಂತಹ ಅತ್ಯಂತ ಧನ ಸಮೃದ್ಧಿಯಿಂದ ತುಂಬಿ ತುಳುಕಾಡುತ್ತಿರುವ ಆ ದೊಡ್ಡ ನಗರವನ್ನು ನೋಡುತ್ತಾ ಎರಡನೆಯ ಸೂರ್ಯನೋ ಎಂಬಂತೆ ಮಹಾ ತೇಜಸ್ಸಿನಿಂದ ಶೋಭಿಸುವ ಆ ಶುಕಮುನಿಯು ಈ ರೀತಿಯಲ್ಲಿ ಮೂರು ಬಗೆಯ ಜನವರ್ಗವನ್ನು ನೋಡುತ್ತಾ ಮುಂದುವರಿದನು. ಕಡೆಗೆ ಅರಮನೆಯ ಸಮೀಪಕ್ಕೆ ಬಂದನು. ಆ ರಾಜಮಂದಿರದ ದ್ವಾರದಲ್ಲಿಯೂ ಸಹ ಅಲ್ಲಿದ್ದ ದ್ವಾರಪಾಲಕನು ಇವನನ್ನು ಒಳಗೆ ಪ್ರವೇಶಿಸದಂತೆ ತಡೆಯಲಾಗಿ ಆ ದ್ವಾರದಲ್ಲಿಯೇ ಮರದ ತುಂಡಿನಂತೆ ಹಿಗ್ಗದೆ ಕುಗ್ಗದೆ ನಿಂತು ಮೋಕ್ಷ ಮಾರ್ಗವನ್ನೇ ಧ್ಯಾನಿಸುತ್ತಿದ್ದನು. ನೆರಳನ್ನಾಗಲಿ ಬಿಸಿಲನ್ನಾಗಲಿ ಲಕ್ಷಿಸದೆ ಎಂದರೆ ಸುಖ, ಜಯ, ಅನುಕೂಲ್ಯ ಇವುಗಳು ದೊರೆತಾಗ ಹಿಗ್ಗಿ ಮೆರೆಯದೆಯೂ, ದುಃಖ, ಸೋಲು, ಅನಾನುಕೂಲ್ಯ ಇವುಗಳು ಒದಗಿದಾಗ ಕುಗ್ಗದೆಯೂ, ಇವುಗಳನ್ನು ಸಮಭಾವನೆಯಿಂದ ನೋಡುವ ಮನೋವೃತ್ತಿಯನ್ನು ಪಡೆದಿದ್ದ ಆ ಮಹಾ ತಪಸ್ವಿಯಾದ ಶುಕಮುನಿಯು ಈ ರೀತಿ ಒಬ್ಬನೇ ನಿಂತು ಧ್ಯಾನಾಸಕ್ತನಾಗಿ ಭಾವ ಸಮಾಧಿಯಲ್ಲಿರುತ್ತಾ ಕಲ್ಲಿನಂತೆ ಅಲುಗಾಡದೆ ಸುಮ್ಮನೆ ನಿಂತಿದ್ದನು. ಸ್ವಲ್ಪ ಹೊತ್ತಿನಲ್ಲಿಯೇ ರಾಜನ ಮಂತ್ರಿ ಶ್ರೇಷ್ಠನು ಅಲ್ಲಿಗೆ ಬಂದು ಆ ಜ್ಞಾನಿಯನ್ನು ಕಂಡ ಕೂಡಲೇ ಕೈ ಮುಗಿದುಕೊಂಡು ಅಲ್ಲಿಂದ ಅರಮನೆಯಲ್ಲಿರುವ 2ನೇ ಮಹಲಿಗೆ ಆ ಶುಕಮುನಿಯನ್ನು ಪ್ರವೇಶಿಸುವಂತೆ ಮಾಡಿದನು. ಆ ರಾಜಮಂದಿರದ ಒಳ ಪ್ರಾಕಾರದಲ್ಲಿ ಮನೋಹರವಾಗಿಯೂ ಪುಷ್ಪ ಫಲ ಸಮೃದ್ಧವಾದ ವೃಕ್ಷಗಳಿಂದ ಶೋಭಿಸುವ ಉಪವನಕ್ಕೆ ಅವನನ್ನು ಕರೆತಂದು ಆ ಕೈತೋಟದ ಸೌಂದರ್ಯವನ್ನು ತೋರಿಸಿದ ಮೇಲೆ ಅವನಿಗೆ ತಕ್ಕಂತೆ ಅತಿಥಿ ಸತ್ಕಾರವನ್ನು ಮಾಡಿ ಆ ಅಮಾತ್ಯ ಶ್ರೇಷ್ಠನು ಆ ಶುಕಮುನಿಯ ಸೇವೆಗಾಗಿ ರಾಜಸೇವೆಯಲ್ಲಿ ಪ್ರವೀಣರಾಗಿಯೂ ಗೀತ ನೃತ್ಯಾದಿಗಳಲ್ಲಿ ಮತ್ತು ವಾದ್ಯಗಳನ್ನು ನುಡಿಸುವುದರಲ್ಲಿ ಕುಶಲರಾಗಿಯೂ ಇರುವಂತಹ
ವಾರ ನಾರಿಯರೇ ಮೊದಲಾದ ಸ್ತ್ರೀಯರನ್ನ ನಿಯಮಿಸಿ ಆ ಅತಿಥಿ ಮಂದಿರದಿಂದ ಹೊರಟು ಹೋದನು. ಈ ವ್ಯಾಸಪುತ್ರನಾದ ಶುಕಮುನಿಯೂ ಸಹ ಅಲ್ಲಿರುತ್ತಾ ಯಾವಾಗಲೂ ಈ ಸ್ತ್ರೀಯರಿಂದ ಶಾಸ್ತ್ರ ಪದ್ಧತಿಗಳನ್ನು ಅನುಸರಿಸಿ ಅತ್ಯಂತ ಭಕ್ತಿಯಿಂದ ಉಪಚರಿಸಲ್ಪಟ್ಟವನಾಗಿ ದೇಶಕಾಲೋಚಿತವಾದ ನಾನಾ ವಿಧ ಮೃಷ್ಟಾನ್ನಾದಿಗಳಿಂದ ಸಂತೃಪ್ತಿಯನ್ನು ಹೊಂದಿದನು. ಅನಂತರದಲ್ಲಿ ಅಂತಃಪುರದ ಸ್ತ್ರೀಯರು ಕಾಮಮೋಹಿತರಾಗಿ ಅಂತಃಪುರದ ಸುಂದರವಾದ ಉಪವನವನ್ನು ಆ ಶುಕಮುನಿಗೆ ಅಲ್ಲಲ್ಲಿ ಕರೆದುಕೊಂಡು ಹೋಗಿ ತೋರಿಸಿದರು. ಆ ಶುಕಮುನಿಯಾದರೋ ತರುಣನೂ ರೂಪ ಸೌಂದರ್ಯದಿಂದ ಕೂಡಿದವನು, ಪ್ರೀತಿಯೋಗ್ಯನು, ಮೃದು ಮಧುರವಾಗಿ ಮಾತನಾಡುವವನು, ಮನಸ್ಸಿಗೆ ಆಹ್ಲಾದಕರವಾದ ಆಕಾರವುಳ್ಳವನೂ ಆಗಿದ್ದನು. ಆದ್ದರಿಂದ ಎರಡನೇ ಮನ್ಮಥನಂತೆ ತೋರುತ್ತಿದ್ದ ಆ ಶುಕನನ್ನು ನೋಡಿ ಆ ಸಮಸ್ತ ಸ್ತ್ರೀಯರು ಕಾಮಪರವಶರಾದರು. ಆ ಶುಕಮುನಿಯು ಕಾಮವಿಕಾರಕ್ಕೆ ಒಳಪಡದೆ ಜಿತೇಂದ್ರಿಯನಾಗಿರುವುದನ್ನು ನೋಡಿ ಆ ಸ್ತ್ರೀಯರು ಅವನ ಸೇವೆಯಲ್ಲಿ ನಿರತರಾಗಿದ್ದರು. ಅರಣಿ ಸಂಭೂತನಾದ ಆ ಶುಕಮುನಿಯಾದರೋ ಬಹಳ ಶುದ್ಧ ಸ್ವಭಾವವುಳ್ಳವನಾಗಿದ್ದರಿಂದ ಆ ಸ್ತ್ರೀಯರಲ್ಲಿ ಮಾತೃಭಾವನೆಯನ್ನು ಹೊಂದಿದನು. ಎಂದರೆ ಆ ಸ್ತ್ರೀಯರನ್ನು ತನ್ನ ತಾಯಿಗೆ ಸಮಾನರೆಂದು ಭಾವಿಸಿದ್ದನು. ಆತ್ಮಾನುಭವ ಸುಖದಲ್ಲಿಯೇ ಸಂತೋಷ ಪಡುತ್ತಿರುವ ಜಿತೇಂದ್ರಿಯನಾದ ಆ ಶುಕಮುನಿಯು ಆ ಸ್ತ್ರೀಯರನ್ನು ನೋಡಿದ್ದರಿಂದ ಸಂತೋಷ ಪಡಲೂ ಇಲ್ಲ, ವ್ಯಸನ ಪಡಲೂ ಇಲ್ಲ. ಇವನು ಕೋಪವನ್ನು ಜಯಿಸಿದವನಾದುದರಿಂದಲೂ ಜಿತೇಂದ್ರಿಯನಾದುದರಿಂದಲೂ ಆ ಸ್ತ್ರೀಯರ ಕಾಮಚೇಷ್ಟೆಗಳನ್ನು ನೋಡಿದರೂ ಮನಸ್ಸಿನಲ್ಲಿ ಏನೊಂದು ವಿಕಾರವೂ ಆಗದೆ ಶಾಂತ ಚಿತ್ತದಿಂದ ಸುಮ್ಮನೆ ಇದ್ದನು. ಆ ಸ್ತ್ರೀಯರು ಈ ಶುಕಮುನಿಗೆ ಮನೋಹರವಾಗಿಯೂ ಸುಸಜ್ಜಿತವಾಗಿಯೂ ಮಗ್ಗಲು ಹಾಸಿಗೆ, ಹೊದಿಕೆ, ತಲೆದಿಂಬು ಮುಂತಾದವುಗಳಿಂದ ಕೂಡಿರುವಂತಹ ವಿವಿಧೋಪಭೋಗ ಸಾಧನಗಳಿಂದ ಯುಕ್ತವಾದಂತಹ ಮೃದುವಾದ ಹಾಸಿಗೆಯನ್ನು ಅಣಿ ಮಾಡಿಕೊಟ್ಟರು. ಆ ಶುಕಮುನಿಯು ಕೈಕಾಲುಗಳನ್ನು ತೊಳೆದುಕೊಂಡು ಶುಚಿಯಾಗಿರುತ್ತಾ ಪವಿತ್ರ ಪಾಣಿಯಾಗಿ ಮತ್ತು ಆಲಸ್ಯವಿಲ್ಲದವನು ಅನನ್ಯ ಮನಸ್ಕನೂ ಆಗಿ ಸಾಯಂಕಾಲದ ಸಂಧ್ಯಾವಂದನೋಪಾಸನೆಗಳನ್ನು ಮಾಡಿ ಕೊಂಚ ಕಾಲ ಧ್ಯಾನಾಸಕ್ತನಾಗಿಯೇ ಇದ್ದನು. ಈ ರೀತಿಯಲ್ಲಿ ಒಂದು ಯಾಮಕಾಲದವರೆಗೆ ಧ್ಯಾನಮಗ್ನನಾಗಿದ್ದು ಅನಂತರ ಮಲಗಿ ನಿದ್ರೆ ಮಾಡಿದನು. 2 ಯಾಮ ನಿದ್ರೆ ಮಾಡಿ ಅಂತ್ಯಯಾಮದಲ್ಲಿ ಹಾಸಿಗೆಯಿಂದ ಎದ್ದನು. ರಾತ್ರಿಯ ಕಡೆಯ ಯಾಮವನ್ನು ಧ್ಯಾನದಲ್ಲಿ ಕಳೆದು ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಪ್ರಾತರಾಹ್ನಿಕಗಳನ್ನು ಯಥಾವಿಧಿಯಾಗಿ ಮಾಡಿ ಪುನಃ ಶಾಂತಚಿತ್ತನಾಗಿ ಧ್ಯಾನಪರನಾಗಿದ್ದನು. ಹೀಗೆ ಶುಕನಲ್ಲಿ ವೇದಾಂತ ತತ್ವವು ದಿನಗಟ್ಟಲೆಯ ಜೀವನದ ರೀತಿ ನೀತಿಗಳು ಹೊಂದಿಕೊಂಡಿದ್ದವು. ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 17ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.